ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಾಮೆಂಟ್ ಮಾಡಿ. ಜೆ ಏಕಾದಶಿ ದಿನಾಂಕ, ಮಹತ್ವ, ಆಚರಣೆಗಳು ಮತ್ತು ಆಚರಣೆಗಾಗಿ ಮಂತ್ರಗಳು. ಜೆ ಏಕಾದಶಿಯು ಹಿಂದೂ ಕ್ಯಾಲೆಂಡರ್ನಲ್ಲಿ ಭಕ್ತಿ ಮತ್ತು ಉಪವಾಸದಿಂದ ಆಚರಿಸಲಾಗುವ ಮಹತ್ವದ ದಿನವಾಗಿದೆ. ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂಗಳಕರ ದಿನವು ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಂದು 11ನೇ ದಿನ ಬರುತ್ತದೆ. ಜೆ ಏಕಾದಶಿಯನ್ನು ಆಚರಿಸುವುದು ಸಮೃದ್ಧಿಯನ್ನು ತರುತ್ತದೆ, ಪಾಪಗಳನ್ನು ತೊಡೆದುಹಾಕುತ್ತದೆ ಮತ್ತು ಭಕ್ತರಿಗೆ ಮುಕ್ತಿ, ಮೋಕ್ಷ ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಜೆ ಏಕಾದಶಿ 2025ರ ದಿನಾಂಕ, ಮಹತ್ವ, ಆಚರಣೆಗಳು ಮತ್ತು ಈ ಪವಿತ್ರ ದಿನಕ್ಕೆ ಸಂಬಂಧಿಸಿದ ಮಂತ್ರಗಳನ್ನು ವಿವರಿಸಲಾಗಿದೆ. ಜೆ ಏಕಾದಶಿ 2025 ದಿನಾಂಕ ಮತ್ತು ಸಮಯ. ಜೆ ಏಕಾದಶಿ 2025 ಯಾವಾಗ? 2025ರಲ್ಲಿ ಜೆ ಏಕಾದಶಿಯನ್ನು ಫೆಬ್ರವರಿ 8, 2025 ರಂದು ಶನಿವಾರ ಆಚರಿಸಲಾಗುತ್ತದೆ. ಏಕಾದಶಿ ತಿಥಿಯು ಫೆಬ್ರವರಿ 8, 2025 ರಂದು 2:16 am.ಗೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ 9, 2025 ರಂದು 12:44 am.ಗೆ ಕೊನೆಗೊಳ್ಳುತ್ತದೆ. ಭಕ್ತರು ಈ ಅವಧಿಯಲ್ಲಿ ಆಚರಣೆಗಳನ್ನು ಮಾಡಬಹುದು. ಸೂರ್ಯೋದಯದ ನಂತರ ಮರುದಿನ ಪಾರಣದ ಉಪವಾಸವನ್ನು ಮುರಿಯುವುದು ಮೇಲೆ ನಿರ್ದಿಷ್ಟ ಗಮನವನ್ನು ನೀಡಲಾಗುತ್ತದೆ. ಪಾರಣ ಸಮಯ. ಜೆ ಏಕಾದಶಿಯ ಪಾರಣವು ಭಾನುವಾರ ಫೆಬ್ರವರಿ 9, 2025 ರಂದು 06:54 am ರಿಂದ 09:05 am ವರೆಗೆ ಇರುತ್ತದೆ. ಉಪವಾಸವನ್ನು ಸರಿಯಾಗಿ ಮುರಿಯಲು ಈ ಸಮಯಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. ಜೆ ಏಕಾದಶಿಯ ಮಹತ್ವವೇನು? ಹಿಂದೂ ಧರ್ಮದಲ್ಲಿ ಜೆ ಏಕಾದಶಿಯು ಅಪಾರ ಪ್ರಾಮುಖ್ಯತೆಯನ್ನು ಹೊಂದಿದೆ, ಏಕೆಂದರೆ ಇದು ಭಕ್ತರನ್ನು ಹಿಂದಿನ ಪಾಪಗಳನ್ನು ತೊಡೆದುಹಾಕುತ್ತದೆ ಮತ್ತು ಅವರಿಗೆ ಆಧ್ಯಾತ್ಮಿಕ ಪರಿಶುದ್ಧತೆಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಪದ್ಮ ಪುರಾಣದ ಪ್ರಕಾರ ಈ ಏಕಾದಶಿಯನ್ನು ಆಚರಿಸುವುದರಿಂದ ಋಣಾತ್ಮಕ ಕರ್ಮ ಪರಿಣಾಮಗಳನ್ನು ಜಯಿಸಲು ಸಹಾಯ ಮಾಡುತ್ತದೆ ಮತ್ತು ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಖಚಿತಪಡಿಸುತ್ತದೆ. ಜೆ ಏಕಾದಶಿ ಆಚರಣೆಯ ಆಧ್ಯಾತ್ಮಿಕ ಪ್ರಯೋಜನಗಳು. ಪಾಪ ಕ್ಷಮೆ. ಉಪವಾಸವನ್ನು ಆಚರಿಸುವ ಮೂಲಕ ಭಕ್ತರು ಹಿಂದಿನ ದುಷ್ಕೃತ್ಯಗಳಿಂದ ತಮ್ಮನ್ನು ಶುದ್ಧೀಕರಿಸುತ್ತಾರೆ ಮತ್ತು ಮನಸ್ಸಿನ ಶಾಂತಿಯನ್ನು ಪಡೆಯುತ್ತಾರೆ. ಮೋಕ್ಷದ ಹಾದಿ. ಜೆ ಏಕಾದಶಿಯನ್ನು ಪ್ರಾಮಾಣಿಕವಾಗಿ ಆಚರಿಸುವುದರಿಂದ ಮೋಕ್ಷ ಅಥವಾ ಲೌಕಿಕ ದುಃಖದಿಂದ ಮುಕ್ತಿ ಪಡೆಯಬಹುದು. ವಿಷ್ಣುವಿನ ಆಶೀರ್ವಾದ. ಈ ದಿನದಂದು ಭಗವಾನ್ ವಿಷ್ಣುವನ್ನು ಆರಾಧಿಸುವುದರಿಂದ ಸಮೃದ್ಧಿ, ಆರೋಗ್ಯ ಮತ್ತು ಸಂತೋಷದ ಆಶೀರ್ವಾದವನ್ನು ಖಾತ್ರಿಪಡಿಸುತ್ತದೆ. ಏಕಾದಶಿಯಂದು ವಿಷ್ಣುವಿಗೆ ಪಂಚಾಮೃತ, ಹಳದಿ ಹೂವುಗಳು, ಬಾಳೆಹಣ್ಣು, ಋತುಮಾನದ ಹಣ್ಣುಗಳು, ಸಿಹಿತಿಂಡಿಗಳು ಮತ್ತು ತುಳಸಿಯನ್ನು ಅರ್ಪಿಸಿ. ಏಕಾದಶಿಯಂದು ಬಡವರಿಗೆ ಅನ್ನ, ವಸ್ತ್ರ, ಧನದಾನ ಮಾಡಿದರೆ ಶ್ರೇಯಸ್ಕರ ಎಂಬ ನಂಬಿಕೆಯಿದೆ. ಹೀಗೆ ಮಾಡುವುದರಿಂದ ಪುಣ್ಯ ಫಲ ಸಿಗುತ್ತದೆ. ಏಕಾದಶಿ ಉಪವಾಸವನ್ನು 24 ಗಂಟೆಗಳ ಕಾಲ ಆಚರಿಸಲಾಗುತ್ತದೆ. ಏಕಾದಶಿಯಂದು ಅನ್ನದಿಂದ ಮಾಡಿದ ಯಾವುದನ್ನಾದರೂ ಸೇವಿಸಬೇಡಿ. ಮರುದಿನ ದ್ವಾದಶಿ ತಿಥಿಯಂದು ಏಕಾದಶಿ ಉಪವಾಸ ಕೊನೆಗೊಳ್ಳುತ್ತದೆ. ಏಕಾದಶಿಯ ಹಿಂದಿನ ದಿನ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಿ ಮತ್ತು ತಾಮಸಿಕ ಆಹಾರಗಳಿಂದ ದೂರವಿರಿ. ಏಕಾದಶಿ ವ್ರತದ ಕಥೆಯನ್ನು ಓದಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿ. ಜೆ ಏಕಾದಶಿಯಂದು ಏನು ಮಾಡಬೇಕು? ಜೆ ಏಕಾದಶಿಯಂದು ಭಕ್ತರು ವಿಷ್ಣುವನ್ನು ಗೌರವಿಸಲು ನಿರ್ದಿಷ್ಟ ಆಚರಣೆಗಳು ಮತ್ತು ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಹಂತ ಹಂತದ ಮಾರ್ಗದರ್ಶಿ ಇಲ್ಲಿದೆ. ಬೇಗನೆ ಎದ್ದೇಳಿ ಮತ್ತು ನಿಮ್ಮನ್ನು ಶುದ್ಧೀಕರಿಸಿ. ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮೊದಲು ಸ್ನಾನದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ. ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಪೂಜೆಗೆ ಪ್ರಶಾಂತ ವಾತಾವರಣವನ್ನು ಸ್ಥಾಪಿಸಿ. ವಿಷ್ಣುವಿನ ಪೂಜಾ ಸಾಮಗ್ರಿಗಳು. ಜೆ ಏಕಾದಶಿ ಪೂಜೆಗೆ ವಿಷ್ಣುವಿನ ವಿಗ್ರಹ, ಹಣ್ಣು, ಹೂವು, ವೀಳ್ಯದೆಲೆ, ಲವಂಗ, ಪಂಚಾಮೃತ, ತುಳಸಿ ಎಲೆ, ಶ್ರೀಗಂಧ, ಸಿಹಿತಿಂಡಿ, ಅಕ್ಷತೆ, ದೀಪ, ಧೂಪ ಸೇರಿದಂತೆ ಎಲ್ಲಾ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿ. ವಿಷ್ಣುವಿನ ಪೂಜೆಯನ್ನು ಮಾಡುವ ವಿಧಾನ. ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹದೊಂದಿಗೆ ಶುದ್ಧವಾದ ಬಲಿಪೀಠವನ್ನು ಸ್ಥಾಪಿಸಿ. ಹಳದಿ ಹೂವುಗಳು, ತುಳಸಿ ಎಲೆಗಳು, ಹಣ್ಣುಗಳು ಮತ್ತು ಸಿಹಿತಿಂಡಿಗಳನ್ನು ಅರ್ಪಿಸಿ. ತುಪ್ಪದ ದೀಪ, ದಿಯಾ ಮತ್ತು ಧೂಪದ್ರವ್ಯವನ್ನು ಬೆಳಗಿಸಿ. ವಿಷ್ಣು ಮಂತ್ರಗಳನ್ನು ಪಠಿಸಿ. ಮಹಾವಿಷ್ಣು ಮಂತ್ರ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರದಂತಹ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸಿ. ಉಪವಾಸವನ್ನು ಆಚರಿಸಿ. ಭಕ್ತರು ಸಾಂಪ್ರದಾಯಿಕವಾಗಿ ಇಡೀ ದಿನ ಉಪವಾಸ ಮಾಡುತ್ತಾರೆ.
ಕೆಲವರು ನಿರ್ಜಲ ಉಪವಾಸವನ್ನು ಅನುಸರಿಸಿದರೆ ನೀರು ಇಲ್ಲದೆ ಇತರರು ಹಣ್ಣುಗಳು ಮತ್ತು ಹಾಲನ್ನು ಸೇವಿಸುತ್ತಾರೆ. ಒಬ್ಬರ ಆರೋಗ್ಯ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾರ್ಪಡಿಸಬಹುದು. ಗ್ರಂಥಗಳನ್ನು ಓದಿ, ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯಂತಹ ಪಠ್ಯಗಳನ್ನು ಓದುವುದು ಜಯ ಏಕಾದಶಿಯಂದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ದೇವಾಲಯಗಳಿಗೆ ಭೇಟಿ ನೀಡಿ, ಸಾಧ್ಯವಾದರೆ ಹತ್ತಿರದ ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಮತ್ತು ಭಜನೆ ಅಥವಾ ಕೀರ್ತನೆಗಳಲ್ಲಿ ಭಾಗವಹಿಸಿ. ದಾನ ಮತ್ತು ಧರ್ಮಗಳು, ಆಹಾರ, ಬಟ್ಟೆ ಅಥವಾ ಹಣವನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ಜಯ ಏಕಾದಶಿಯ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ವರ್ಧಿಸುವ ಉದಾತ್ತ ಕಾರ್ಯವಾಗಿದೆ. ಜಯ ಏಕಾದಶಿ ಆಚರಣೆಗಳು. ಜಯ ಏಕಾದಶಿಯಂದು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಭಕ್ತಿಯಿಂದ ಆಚರಣೆಗಳನ್ನು ಮಾಡಲಾಗುತ್ತದೆ. ಬೆಳಗಿನ ಆಚರಣೆಗಳು ಭಕ್ತರು ಉಪವಾಸವನ್ನು ಆಚರಿಸಲು ಮತ್ತು ಆಚರಣೆಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸಲು ಸಂಕಲ್ಪ ಪ್ರತಿಜ್ಞೆಯೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ. ಅವರು ಧಾನ್ಯಗಳು, ಮಸೂರ ಅಥವಾ ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದರಿಂದ ದೂರವಿರುತ್ತಾರೆ. ಸಂಜೆಯ ಪೂಜೆ. ಸಂಜೆಯ ಪ್ರಾರ್ಥನೆಯು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದು ಮತ್ತು ಏಕಾದಶಿ ವ್ರತ ಕಥೆ ಪಾಪಣವನ್ನು ಒಳಗೊಂಡಿರುತ್ತದೆ. ಕಥೆಯು ಜಯ ಏಕಾದಶಿಯನ್ನು ಆಚರಿಸುವ ಮಹತ್ವ ಮತ್ತು ದೈವಿಕ ಆಶೀರ್ವಾದವನ್ನು ವಿವರಿಸುತ್ತದೆ. ಉಪವಾಸವನ್ನು ಮುರಿಯುವುದು. ಪಾರಣ. ಮರುದಿನ ಸೂರ್ಯೋದಯದ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತಪ್ಪಿಸಿ ಉಪವಾಸವನ್ನು ಮುರಿಯಲಾಗುತ್ತದೆ. ಜಯ ಏಕಾದಶಿಯಂದು ಮಂತ್ರಗಳನ್ನು ಪಠಿಸುವುದು ಆಧ್ಯಾತ್ಮಿಕ ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ಭಗವಾನ್ ವಿಷ್ಣುವಿನ ದೈವಿಕ ಶಕ್ತಿಯೊಂದಿಗೆ ಭಕ್ತರನ್ನು ಸಂಪರ್ಕಿಸುತ್ತದೆ. ಜಯ ಏಕಾದಶಿಯಂದು ಪಠಿಸಬೇಕಾದ ಕೆಲವು ಮಂತ್ರಗಳು ಇಲ್ಲಿವೆ. ಮಹಾವಿಷ್ಣು ಮಂತ್ರ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವು ವಿಷ್ಣುವಿನ ಆಶೀರ್ವಾದವನ್ನು ಕೋರುತ್ತದೆ ಮತ್ತು ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ವಿಷ್ಣು ಗಾಯತ್ರಿ ಮಂತ್ರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುವ ಪ್ರಚೋದಯಾತ್. ಈ ಮಂತ್ರವು ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಭಕ್ತರು ವಿಷ್ಣುವಿನ ದೈವಿಕ ಉಪಸ್ಥಿತಿಯ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಶ್ರೀಹರಿ ಮಂತ್ರ. ಹರಿ ಓಂ ಹರಿ ಓಂ ಹರಿ ಓಂ. ಆಧ್ಯಾತ್ಮಿಕ ಉನ್ನತಿಗಾಗಿ ದಿನವಿಡೀ ಪಠಿಸಲು ಸರಳವಾದ ಆದರೆ ಶಕ್ತಿಯುತವಾದ ಮಂತ್ರ. ಜಯ ಏಕಾದಶಿಯ ಮಹತ್ವ. ಹಿಂದೂ ಸಂಸ್ಕೃತಿಯಲ್ಲಿ ಏಕಾದಶಿಯಂದು ಉಪವಾಸವು ಕೇವಲ ಆಚರಣೆಯಲ್ಲ, ಆದರೆ ದೇಹ, ಮನಸ್ಸು ಮತ್ತು ಆತ್ಮವನ್ನು ಆಧ್ಯಾತ್ಮಿಕತೆಯೊಂದಿಗೆ ಜೋಡಿಸುವ ಜೀವನ ವಿಧಾನವಾಗಿದೆ. ಜಯ ಏಕಾದಶಿಯ ಮಹತ್ವ, ಪ್ರಾಮುಖ್ಯತೆ. ಒಬ್ಬರ ಕರ್ಮವನ್ನು ಶುದ್ಧೀಕರಿಸುವ ಮತ್ತು ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುವ ಸಾಮರ್ಥ್ಯದಲ್ಲಿದೆ. ಈ ಉಪವಾಸವನ್ನು ಆಚರಿಸುವುದರಿಂದ ಪ್ರೇತಾತ್ಮಗಳು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಭಜನೆ ಮತ್ತು ಕೀರ್ತನೆಗಳಲ್ಲಿ ತೊಡಗಿಸಿಕೊಳ್ಳಿ. ಜಯ ಏಕಾದಶಿಯಂದು ಭಜನೆ ಮತ್ತು ಕೀರ್ತನೆಗಳಲ್ಲಿ ಭಾಗವಹಿಸುವುದರಿಂದ ಹಬ್ಬದ ಉತ್ಸಾಹ ಹೆಚ್ಚುತ್ತದೆ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಭಗವಾನ್ ವಿಷ್ಣುವಿನ ಮಹಿಮೆಗಳನ್ನು ಭಕ್ತಿಯಿಂದ ಹಾಡುವುದು ದೈವಿಕ ಆನಂದದಲ್ಲಿ ಮುಳುಗಲು ಒಂದು ಮಾರ್ಗವಾಗಿದೆ. ಜಯ ಏಕಾದಶಿ ಕೇವಲ ಉಪವಾಸದ ದಿನವಲ್ಲ, ಆದರೆ ಭಕ್ತರನ್ನು ಭಗವಾನ್ ವಿಷ್ಣುವಿನ ಹತ್ತಿರ ತರುವ ಆಧ್ಯಾತ್ಮಿಕ ಪ್ರಯಾಣವಾಗಿದೆ. ವಿಧಿವಿಧಾನಗಳನ್ನು ಪಾಲಿಸುವುದರಿಂದ, ಮಂತ್ರಗಳನ್ನು ಪಠಿಸುವುದರಿಂದ ಮತ್ತು ಸತ್ಕರ್ಮಗಳನ್ನು ಮಾಡುವುದರಿಂದ ಆಧ್ಯಾತ್ಮಿಕ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಬಹುದು. ಜಯ ಏಕಾದಶಿ 2025 ಸಮೀಪಿಸುತ್ತಿದ್ದಂತೆ ಈ ಪವಿತ್ರ ದಿನವನ್ನು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಆಚರಿಸಲು ಸಿದ್ಧರಾಗಿ. ಏಕಾದಶಿ ದಿನದಂದು ನಾವು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಹಾಗೂ ಏಕಾದಶಿ ವ್ರತವನ್ನು ಮುಕ್ತಾಯಗೊಳಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ. 1. ಏಕಾದಶಿ ವ್ರತದಂದು ಏನನ್ನು ತಿನ್ನಬಹುದು. ಏಕಾದಶಿ ವ್ರತದ ದಿನದಂದು ತಾಜಾ ಹಣ್ಣುಗಳನ್ನು ಸೇವಿಸಬಹುದು ಹಾಗೂ ಕೆಲವು ತರಕಾರಿಗಳನ್ನು ಹಸಿಯಾಗಿ ತಿನ್ನಬಹುದು. ಎಲ್ಲಾ ರೀತಿಯ ಬೀಜಗಳು ಮತ್ತು ಅವುಗಳಿಂದ ಪಡೆದ ಎಣ್ಣೆಗಳನ್ನು ಬಳಸಬಹುದಾಗಿದೆ. ಆಲೂಗಡ್ಡೆಯಂತಹ ಭೂಮಿಯ ಆಳದಲ್ಲಿ ಬೆಳೆಯುವ ಕೆಲವು ಆಹಾರವನ್ನು ಸೇವಿಸಬಹುದು. ಏಕಾದಶಿ ವ್ರತದ ದಿನದಂದು ನೀವು ಸಕ್ಕರೆ ಮತ್ತು ಹಾಲನ್ನು ಸೇವಿಸಬಹುದು. ಶುದ್ಧ ಉಪ್ಪು, ಕರಿಮೆಣಸು, ತಾಜಾ ಶುಂಠಿ ಮತ್ತು ಅರಿಶಿನವನ್ನು ಏಕಾದಶಿ ವ್ರತದ ದಿನ ಬಳಸಬಹುದು. ಸಾಬುದಾನ ಹಾಗೂ ಅದರಿಂದ ತಯಾರಿಸಿದ ಆಹಾರವನ್ನು ಸೇವಿಸಬಹುದು. 2. ಏಕಾದಶಿ ವ್ರತದ ದಿನದಂದು ಏನನ್ನು ತಿನ್ನಬಾರದು. ಏಕಾದಶಿ ವ್ರತದ ಸಮಯದಲ್ಲಿ ಧಾನ್ಯಗಳನ್ನು, ದ್ವಿದಳ ಧಾನ್ಯಗಳನ್ನು ಮತ್ತು ಬೀನ್ಸ್ನಂತಹ ಆಹಾರವನ್ನು ಸೇವಿಸಬಾರದು. ಆಧ್ಯಾತ್ಮಿಕ ಬೆಳವಣಿಗೆಗೆ ಯೋಗ್ಯವಲ್ಲವೆಂದು ಪರಿಗಣಿಸಲಾಗುವ ಈರುಳ್ಳಿ, ಬೆಳ್ಳುಳ್ಳಿ, ಮದ್ಯ, ಮೊಟ್ಟೆ ಮತ್ತು ಮಾಂಸ ಸೇರಿದಂತೆ ತಾಮಸಿಕ ಆಹಾರಗಳನ್ನು ಸೇವಿಸಬಾರದು. ವಿಷ್ಣುವಿಗೆ ಧಾನ್ಯಗಳನ್ನು ಭೋಗ ಅಥವಾ ನೈವೇದ್ಯವಾಗಿ ಅರ್ಪಿಸಲಾಗಿದ್ದರೆ ಭಕ್ತರು ಅದನ್ನು ಪ್ರಸಾದವಾಗಿಯೂ ಸೇವಿಸಬಾರದು.
3. ಏಕಾದಶಿ ವ್ರತವನ್ನು ತ್ಯಜಿಸುವುದು ಹೇಗೆ? ಏಕಾದಶಿ ವ್ರತವನ್ನು ಮಾಡಿದ ಜನರು ಏಕಾದಶಿಯ ಮರುದಿನ ಅಂದರೆ ದ್ವಾದಶಿಯ ದಿನದಂದು ಸೂರ್ಯೋದಯದ ನಂತರ ಪಾರಣ ಮಾಡುವ ಮುಹೂರ್ತದೊಳಗೆ ವಿಷ್ಣುವನ್ನು ಪೂಜಿಸಿ ಆತನಿಗೆ ನೈವೇದ್ಯವನ್ನು ಅರ್ಪಿಸಿ ಬಳಿಕ ಉಪವಾಸ ವ್ರತವನ್ನು ತ್ಯಜಿಸಬೇಕು. ಯಾವುದೇ ಏಕಾದಶಿ ವ್ರತ ಇದ್ದರೂ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ. ಈ ನಿಯಮಗಳು ಕೇವಲ ಜಯ ಏಕಾದಶಿ ಅಥವಾ ಇನ್ನಾವುದೇ ಏಕಾದಶಿ ವ್ರತಕ್ಕೆ ಸೀಮಿತವಾಗಿರದೆ ಎಲ್ಲ ಏಕಾದಶಿ ವ್ರತಕ್ಕೂ ಈ ನಿಯಮಗಳು ಸೇರಿರುತ್ತದೆ. ಭಗವಾನ್ ವಿಷ್ಣುವು ನಿಮಗೆ ಸಂತೋಷ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯನ್ನು ನೀಡಲಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.